ಸಾಮಾನ್ಯವಾಗಿ ಪ್ರತಿಯೊಬ್ಬರು ಕೂಡ ಒಂದು ಸುಂದರವಾದ ಮನೆ ಬೇಕು. ಅದ್ರ ಜೊತೆಗೆ ಒಂದು ತನ್ನದಾದ ಕಚೇರಿ ಬೇಕು, ಅಲ್ಲಿ ನೆಮ್ಮದಿ ಇರಬೇಕು, ಆರ್ಥಿಕವಾಗಿ ಉನ್ನತಿ ಆಗಬೇಕು ಅಂತ ಕನಸಿರುತ್ತೆ, ಆಸೆ ಇರುತ್ತೆ. ಹಾಗೆ ಮಾಡಿದಾಗ ಮುಖ್ಯವಾಗಿ ಎಲ್ಲರೂ ಕೂಡ ಗಮನ ಕೊಡುವಂಥ ವಿಚಾರ ಅಂತ ಹೇಳಿದ್ರೆ ವಾಸ್ತು. ಹೆಚ್ಚಾಗಿ ಗೃಹ ಪ್ರವೇಶ ಇದ್ದಾಗ ಅಥವಾ ಯಾವುದೇ ಶಾಲಾ ಕಟ್ಟಡ ಇರ್ಬೋದು, ಬಿಸ್ನೆಸ್ ಒಂದು ಲೊಕೇಶನ್ ಇರ್ಬೋದು, ಎಲ್ಲೂ ಕೂಡ ಒಂದು ವಾಸ್ತು ಪೂಜೆಯನ್ನು ಮಾಡ್ತಾರೆ. ಆದರೆ ಇಲ್ಲೊಂದು ಕಡೆ ನೀವು ವಾಸ್ತು ಪೂಜೆಗಿಂತ ಪ್ರಭಾವವಾಗಿರುವಂಥ ಒಂದು ವಾಸ್ತು ಗಿಡ ಇದೆ. ಅದನ್ನು ಯಾರು ಕೊಡ್ತಾರೆ ಗೊತ್ತಾ? ಉಪ್ಪಿನಂಗಡಿಯ ಕೈಲಾರ್ ರಾಜಗೋಪಾಲ್ ಭಟ್. ಎಸ್, ಉಪ್ಪಿನಂಗಡಿಯ ಕೈಲಾರ್ ರಾಜಗೋಪಾಲ್ ಭಟ್ ಅವರು. ಇವರು ಸುಮಾರು ವರ್ಷಗಳಿಂದ ಅನೇಕ ಮಂದಿಗೆ ವಾಸ್ತು ಗಿಡವನ್ನು ಕೊಟ್ಟಿದ್ದಾರೆ. ಅದರಿಂದ ಅನೇಕರಿಗೆ ಪಾಸಿಟಿವ್ ರಿಸಲ್ಟ್ ಕೂಡ ಸಿಕ್ಕಿರುವಂಥದ್ದು. ಈಗ ನೋಡ್ತಾ ಇರ್ಬೋದು, ನಾವೀಗ ಅವರದೇ ಒಂದು ಮನೇಲಿ ಇದ್ದೀವಿ. ಇಲ್ಲಿ ಒಂದು ಪೂಜೆ ಮಾಡುವಂಥ ಎಲ್ಲ ಒಂದು ಸಿಸ್ಟಮ್ ಕೂಡ ಇದೆ, ವ್ಯವಸ್ಥೆ ಕೂಡ ಇದೆ, ದೇವರ ಭಾವಚಿತ್ರ ಇದೆ, ಅದರ ಜೊತೆಗೆ ವಾಸ್ತು ಗಿಡ ಕೂಡ ಇದೆ. ಇಲ್ಲಿ ಪ್ರತಿನಿತ್ಯ ಅವರು ಗಣಪತಿಯ ಫೋಟೋ, ಅದು ಒಟ್ಟಾರೆಯಾಗಿ ಎಲ್ಲ ದೇವರ ಪೂಜೆ ಮಾಡೋ ರೀತಿಯಲ್ಲಿ ವಾಸ್ತು ಗಿಡವನ್ನು ಕೂಡ ಪೂಜೆ ಮಾಡಿ ಬಂದಂಥವರಿಗೆ ಆ ಒಂದು ಸಿಸ್ಟಮ್ ಅದನ್ನು ಅವರೇ ಹೇಳ್ತಾರೆ. ಯಾವ ಥರ ಸಿಸ್ಟಮ್ ಇದೆ, ಯಾವ ಥರ ಪದ್ಧತಿ ಇದೆ ಅನ್ನೋದು ಅವರೇ ಹೇಳ್ತಾರೆ. ಒಟ್ಟಾರೆಯಾಗಿ ಈ ವಾಸ್ತು ಗಿಡವನ್ನು ಕೊಟ್ಟಂಥ ಅನೇಕ ಸಮಸ್ಯೆ ಬಗೆಹರಿದಿರುವ ನಿದರ್ಶನ ಕೂಡ ಇದೆ. ಇದ್ರ ಬಗ್ಗೆ ಅವ್ರ ಜೊತೆ ಮಾತಾಡ್ಸೋಣ. ಇಲ್ಲೇ ಇದ್ದಾರೆ ಕೈಲಾರ್ ರಾಜಗೋಪಾಲ್ ಭಟ್ ಅವರು. ಸರ್ ನಮಸ್ತೆ. ನಿಮ್ಮ ಬಗ್ಗೆ ತುಂಬ ಸಲ ಕೇಳಿದೀವಿ, ನಾವು ತುಂಬ ಕಡೆ ಕೇಳಿದ್ದೀವಿ ನಿಮ್ಮ ಬಗ್ಗೆ, ನಿಮ್ಮ ವಾಸ್ತು ಗಿಡದ ಪ್ರಭಾವದ ಬಗ್ಗೆ ಎಲ್ಲವೂ ಕೂಡ. ಈ ವಾಸ್ತು ಗಿಡದ ಯಾಕೆ ಅದನ್ನು ಪಡಿಬೇಕು, ಮನೇಲಿ ಯಾಕೆ ವಾಸ್ತು ಗಿಡ ಇಡಬೇಕು ಅಂತ ಫಸ್ಟ್ ಹೇಳಿದ್ರೆ ಉತ್ತಮ ಅನ್ನುವಂಥದ್ದು. ಈ ವಾಸ್ತುಗಿಡ ಅಂದರೆ ವಾಸ್ತವಕ್ಕೆ ಅನುಗುಣವಾಗಿ ಜೀವನ ನಡೆಸ್ತಕ್ಕಂಥ ವ್ಯವಸ್ಥೆ ಆಗ್ತದೆ ಅಂತ ಹೇಳ್ತಕ್ಕಂಥದ್ದು ಈಗಾಗಲೇ ಒಂದು 20 ವರ್ಷದಿಂದ ನಡೆದುಕೊಂಡು ಬಂದಿರತಕ್ಕಂಥ ಒಂದು ವಿಚಾರ. ನಮ್ಮಲ್ಲಿಗೆ ನೂರಾರು ಜನ ಬರ್ತಾರೆ, ಗಿಡ ತಗೊಂಡು ಹೋಗ್ತಾರೆ, ಅವ್ರ ಮನೆಯಲ್ಲಿ ಇರ್ತಾರೆ. ನಾನು ಹೇಳಿದಂತೆ ಇಟ್ಟಾಗ ಮನೆಯೊಳಗಿರ್ತಕ್ಕಂಥ ಎಲ್ಲ ನೆಗೆಟಿವ್ ಎನರ್ಜಿ ದೂರೀಕರಿಸಿ ಒಂದು ನೆಮ್ಮದಿಯ ಬದುಕು ನಡೆಸುವಂಥದ್ದು ನಮಗೆ ಕಣ್ಣಿಗೆ ಕಾಣ್ತಾ ಇದೆ. ಅದರಿಂದ ಇನ್ನಷ್ಟು ಮಂದಿ ಬರ್ತಾರೆ. ಈಗ ನಾವು ಯಾವುದು ಪ್ರಚಾರ ಮಾಡಿ ಇಲ್ಲಿಗೆ ವಾಸ್ತುಗಿಡ ತಗೊಂಡು ಹೋಗ್ಲಿಕ್ಕೆ ಬರುವುದಲ್ಲ. ಪ್ರಚಾರ ಮಾಡೋದಾದರೆ ನಮಗೆ ಬಹಳ ದೊಡ್ಡ ಮಟ್ಟಿನಲ್ಲಿ ಪ್ರಚಾರ ಮಾಡ್ಬೋದಿತ್ತು. ಇದು ಪ್ರಚಾರಕ್ಕೋಸ್ಕರ ಅಲ್ಲ, ನಮಗೂ ಒಂದು ಸಂತೃಪ್ತಿ ಇದೆ. ಎಷ್ಟೋ ಕುಟುಂಬಗಳು ನಮ್ಮಿಂದ ಒಳ್ಳೆಯದಾಯಿತು, ನಮ್ಮ ಪ್ರಾರ್ಥನೆಯಿಂದ ಒಳ್ಳೆಯದಾಯಿತು, ದೇವರು ಒಳ್ಳೆಯ ಶುಭವನ್ನು ಕರುಣಿಸಿದ್ದಾರೆ ಅವರಿಗೆ ಅಂತ ಹೇಳ್ತಕ್ಕಂಥ ಒಂದು ವಿಷಯ. 20 ವರ್ಷದಿಂದ ನಾವು ಈ ಜಾಗದಲ್ಲಿ ಗಿಡ ಕೊಡ್ತಾ ಇದ್ದೇವೆ. ಉಪ್ಪಿನಂಗಡಿ ಅಂತ ಊರು. ಬಂದಿರತಕ್ಕಂಥವರೆಲ್ಲರೂ ಕೂಡ ಗೆದ್ದಿದ್ದಾರೆ. ಅದು ನಮಗೆ ಬಹಳ ಒಂದು ಸಂತೋಷ ವಿಷಯ. ಈ ವಾಸ್ತು ಗಿಡ ಅಂದರೆ ಇದೊಂದು ಕ್ರಮ ಯಾವ ಥರ ಅಂತ ನಾವು ಹೇಳಿದಂಥ ರೀತಿಯಲ್ಲಿ ಇಡಬೇಕು. ಮನೆಯ ಒಳಗಡೆ ಇಡಬೇಕು, ಪೂರ್ವ ಭಾಗದ ಗೋಡೆಗೆ ಇಡಬೇಕು, ನೆಲದಿಂದ 5 ಅಡಿ ಎತ್ತರದಲ್ಲಿ ಇಡಬೇಕು, 3 ಅಡಿ ಅಂತರದಲ್ಲಿ, ಉತ್ತರದ ಗೋಡೆಯಿಂದ 3 ಅಡಿ ಅಂತರದಲ್ಲಿ ಇಡಬೇಕು, ಗ್ಲಾಸ್ ಪೌಲಲ್ಲೇ ಇಡಬೇಕು, ಬಿಳಿ ಕಲ್ಲುಗಳನ್ನು ಗಿಡದ ಸುತ್ತಲೂ ಇಡಲೇಬೇಕು. ಅಂದರೆ ಗಿಡ ವೈಬ್ರೇಷನ್ ಬರಬಾರ್ದು, ಅದು ಕಲ್ಲು ಬಿಳಿ ಆಗಬೇಕು, ಅಂದರೆ ಟ್ರಾನ್ಸ್ಪರೆನ್ಸಿಯನ್ನು ತೋರಿಸ್ತದೆ. ನಿಮ್ಮ ನಮಸ್ಕಾರ ಪೂರ್ವಕ್ಕಿರಬೇಕು. ನಾವೊಂದು ಗಿಡದ ಜೊತೆಯಲ್ಲಿ ಒಂದು ಫೋಟೋ ಕೊಡ್ತೇವೆ. ಈ ಫೋಟೋವನ್ನು ಪಶ್ಚಿಮಕ್ಕೆ ನೋಡುವ ಹಾಗೆ, ಪೂರ್ವಕ್ಕೆ ನೀವು ನಮಸ್ಕಾರ ಮಾಡುವ ಹಾಗೆ ಗಿಡದ ಪಕ್ಕದಲ್ಲಿ ಇಡಬೇಕು. ಅಂತೂ ನಾನು ಹೇಳಿದ ರೀತಿ ನೀತಿಗಳನ್ನು ಪಾಲಿಸಿದರೆ ಅವನ ಜೀವನದಲ್ಲಿ ಸಂಪೂರ್ಣವಾಗಿ ಗೆಲ್ತಾನೆ. ಈಗಾಗಲೇ ನಮ್ಮಲ್ಲಿ ಬಂದಿರತಕ್ಕಂಥ ಮಂದಿಗಳೆಲ್ಲರೂ ಗೆದ್ದಿದ್ದಾರೆ. ಇದನ್ನು ಏನು ಸಮಸ್ಯೆಗಳು ಪರಿಹಾರ ಆಗ್ಬೋದು ಅಂತ ನೋಡಿ. ಇತ್ತೀಚೆಗೆ ಹಲವಾರು ನಿದರ್ಶನಗಳಿದೆ. ಮದುವೆ ಆಗದವರಿಗೆ ಮದುವೆ ಆಗ್ತದೆ. ಇಲ್ಲಿ ನೋಡಿ, ದಾಖಲೆಯ ಆಮಂತ್ರಣ ಪತ್ರಿಕೆಗಳಿದೆ. ಒಂದು 17,000ಕ್ಕೂ ಅಧಿಕ ಮದುವೆ ಕಾಗದಗಳಿದೆ. ಹಾಗೆ ಸಂತಾನ ಪ್ರಾಪ್ತಿ, ಇಲ್ಲಿ ನಂಬಿಕೊಂಡು ಹೋಗಿ ಇಲ್ಲಿಗೊಂದು ತುಪ್ಪ ದೀಪ ಕೊಡ್ತೇನೆ, ಅರ್ಪಣೆ ಮಾಡ್ತೇನೆ ಅಂತ ಸಂಕಲ್ಪ ಮಾಡಿ ಹೋಗಿರ್ತಕ್ಕಂಥ ಮಂದಿಗಳ ಸಂತಾನ ಪ್ರಾಪ್ತಿ ಆಗಿರ್ತಕ್ಕಂಥ ದಾಖಲೆಗಳಿದೆ. ಹಾಗೆ ಒಂದು ಹೊಲ, ಮನೆ, ನೆಲ, ಜಲ ಎಂಥದ್ದಿರಲಿಲ್ಲ, ಎಲ್ಲವೂ ಕೂಡ ಅವರಿಗೆ ಆಗಬೇಕು ಅಂತೇಳಿ ಅವನು ಸಂಕಲ್ಪ ಮಾಡಿರಲಿ. ಅವನು ಖಂಡಿತವಾಗಿ ಕೂಡ ಇಲ್ಲಿಗೆ ಬಂದು ಗಿಡ ತೆಕ್ಕೊಂಡು ಹೋಗಲಿ ಅಥವಾ ಕೊರಿಯರ್ ಮುಖಾಂತರ ಗಿಡವನ್ನು ತರಿಸ್ಕೊಳ್ಳಿ, ಅವನ ಜೀವನದಲ್ಲಿ ಗೆಲ್ತಾನೆ. ಗೆದ್ದಾಗ ಈ ಜಾಗಕ್ಕೆ ತುಪ್ಪದ ದೀಪವನ್ನು ಕೊಡೋದು ಪದ್ಧತಿ. ಯಾಕೆಂತ ಹೇಳ್ತಾ ಇದ್ದೇನೆ ಅಂತ ಕೇಳಿದರೆ, ಇತ್ತೀಚೆಗೆ ಒಬ್ಬರು ದೂರದ ಊರಿಂದ ಫೋನ್ ಮಾಡಿ ಹೇಳಿದರು, ನನ್ನ ಮಗನಿಗೆ ಮದುವೆ ಆಗಬೇಕಂತ. ಹಾಗೆ ಅವರು ಗಿಡ ತಗೊಂಡೋದ್ರು. ಅವ್ರ ಮಗನಿಗೆ ಮದುವೆ ಆಯಿತು. ಮದುವೆ ಆದಮೇಲೆ ಅವರು ಇಲ್ಲಿ ಬರ್ತೇನೆ ಗುರುಗಳೇ ಅಂತ ಹೇಳಿದರು. ಅವರು ಇನ್ನೂ ಕೂಡ ಬಂದಿಲ್ಲ. ಬಟ್ ಇವತ್ತು ಬೆಳಗ್ಗೆ ನನಗೆ ಫೋನ್ ಮಾಡಿದರು, ಗುರುಗಳನ್ನು ಸಣ್ಣ ಮಗನ ಮದುವೆ ಆಗಬೇಕಂತ. ನಾನು ಹೇಳಿದೆ, ಹೌದು ಮದುವೆ ಆಗ್ತದೆ, ನೀವು ಅಂದು ಹೇಳಿಕೊಂಡಿರ್ತಕ್ಕಂಥ ವಿಚಾರ ಆಗಿದೆಯಲ್ಲ ಮೇಡಮ್, ನೀವು ದಯವಿಟ್ಟು ಇಲ್ಲಿಗೊಂದು ಬಂದು ಹೋಗಿ ಅಂತ. ಹೌದಲ್ಲ, ಆಯಿತು ಬರ್ತೇನೆ ಗುರುಗಳೇ ಅಂತ ಹೇಳಿದರು. ಹಾಗೆ ಒಂದು ವಿಚಾರಕ್ಕೆ ಸಂಬಂಧಪಟ್ಟವರು ಬೇಡಿಕೊಂಡ್ರೆ ಅದಾದಾಗ ಅದನ್ನು ಅವರು ಇಲ್ಲಿ ತುಪ್ಪ ದೀಪ ಹಚ್ಚುವಂಥದ್ದು, ಕಾಣಿಕೆ ಅರ್ಪಣೆ ಮಾಡುವಂಥದ್ದು ಮಾಡಿದರೆ ಸಂಪೂರ್ಣವಾಗಿ ಜೀವನದಲ್ಲಿ ಗೆಲ್ಲತಕ್ಕಂಥ ವ್ಯವಸ್ಥೆಗಳಾಗ್ತದೆ ಅಂತ ಹೇಳುವಂಥದ್ದು ನಾನು ನಂಬಿಕೆಯೇ ಇದಕ್ಕೆ ಮುಖ್ಯವಾದ್ದು. ಮತ್ತು ಇದು ಉಪ್ಪಿನಂಗಡಿ ಅಂತ ಬಹಳ ದೊಡ್ಡ ಜಾಗ. ಉಪ್ಪಿನಂಗಡಿಯ ವಿಶೇಷತೆ, ದಕ್ಷಿಣ ಕನ್ನಡದ ಹೆಬ್ಬಾಗಿಲು ಇದು.
ದಕ್ಷಿಣ ಕನ್ನಡದ ಹೆಬ್ಬಾಗಿಲು ಉಪ್ಪಿನಂಗಡಿ. ತುಂಬ ಮಂದಿಗೆ ಗೊತ್ತೇ ಇಲ್ಲ. ಕುಕ್ಕೆ ಸುಬ್ರಹ್ಮಣ್ಯದಿಂದ ಬರತಕ್ಕಂಥ ನದಿ ಕುಮಾರಧಾರ, ಧರ್ಮಸ್ಥಳದಿಂದ ಹೊರಬರತಕ್ಕಂಥ ನೇತ್ರಾವತಿ, ಎರಡೂ ಸಂಗಮ ಆಗತಕ್ಕಂಥ ಪುಣ್ಯಕ್ಷೇತ್ರ. ಈ ಉಪ್ಪಿನಂಗಡಿ ಜಾಗದಿಂದ ಆಸುಪಾಸಲ್ಲಿ ಹೆಚ್ಚು ಕಡಿಮೆ ಒಂದು 26-27 ದೇವಸ್ಥಾನಗಳಿದೆ. ಆ 27 ದೇವಸ್ಥಾನಗಳಲ್ಲಿ ಕೂಡ ನೀವು ಹೋಗಿ ಏನು ಬೇಡಿಕೊಳ್ತಿರೋ ಅದೆಲ್ಲವೂ ಕೂಡ ಸಕ್ಸಸ್ ಆಗ್ತದೆ. ಹಾಗೆ ಈ ಜಾಗ ಉಪ್ಪಿನಂಗಡಿ ದಕ್ಷಿಣ ಕಾಶಿ ಅಂತ, ಇಲ್ಲಿ ನಮಗೆ ಒಂದು ದೇವರ ಒಂದು ಅನುಗ್ರಹದಿಂದ ನಾವು ಕೊಡುವಂಥ ಗಿಡ. ರಾಷ್ಟ್ರೀಯ ಹೆದ್ದಾರಿಯ ಪಕ್ಕದಲ್ಲಿದೆ ಇದು. ಬೆಂಗಳೂರು ಮಂಗಳೂರು ರಾಷ್ಟ್ರೀಯ ಹೆದ್ದಾರಿಯ ಪಕ್ಕದಲ್ಲಿದೆ. ಇಲ್ಲಿ ನಾವು ಕೊಡುವಂಥ ಗಿಡ. ಇಲ್ಲಿ ಬರೋದಾರೆ ಬರ್ಬೋದು, ಕೊರಿಯರ್ ತರಿಸ್ಕೊಳ್ಬೋದು. ಖಂಡಿತವಾಗಿ ಅವ್ರ ಜೀವನದಲ್ಲಿ ಗೆದ್ದೇ ಗೆಲ್ತಾರೆ. ಇನ್ನೊಂದು, ಈ ವಾಸ್ತು ಗಿಡದ ನೀವು ಇದನ್ನು ಮಾಡಬೇಕಾದ್ರೆ ನಿಮಗೆ ಏನು ಸ್ಫೂರ್ತಿ ಆಯಿತು? ನಿಮ್ಗೆ ಇದು ಹೇಗೆ ಗೊತ್ತಾಯಿತು? ಈ ಥರ ಮಾಡಿದರೆ ಅದು ಒಳ್ಳೆಯದಾಗುತ್ತೆ, ಜನಗಳಿಗೆ ಅದರ ಪ್ರಭಾವ ಆಗುತ್ತೆ, ನಿಮಗೆ ಹೇಗೆ ಗೊತ್ತಾಯಿತು? ಸೊ ನೀವು ಮನೇಲಿ ಇಟ್ಕೊಂಡಿದ್ರೆ ಹೇಗೆ ಅಂತ? ಇಲ್ಲ ಮೇಡಮ್, ಒಂದು 20 ವರ್ಷದ ಮೊದಲು ನಾನೊಂದು ಕಷ್ಟದಲ್ಲಿದ್ದೆ, ಸಮಸ್ಯೆ ಇತ್ತು, ದಾರಿ ಇಲ್ಲ ಅಂತ ಹೇಳ್ತಕ್ಕಂಥ ಸಂದರ್ಭದಲ್ಲಿ ನನಗೆ ದೇವರ ಒಂದು ಹೇಳ್ತಾರೆ ಗಾಡ್ ಗಿಫ್ಟ್ ಅಂತ, ದೇವರ ಒಂದು ಒಲಿವು ಅಂತ, ಆ ಥರ ನಮಗೆ ಆಯಿತು. ಆಮೇಲೆ ನಾನು ಒಂದು ಕಾರ್ಯನಿಮಿತ್ತ ದೂರದ ಊರಿಗೆ ಹೋದೆ. ಆ ದೂರದ ಊರಿನಲ್ಲಿ ಆ ಕಾರ್ಯದಲ್ಲಿ ನಾನು ಗೆಲ್ಲಬೇಕಾಗಿತ್ತು. ಆ ಕಾರ್ಯದಲ್ಲಿ ನಾನು ಗೆದ್ದೆ. ಅಲ್ಲಿ ನಮಗೆ ಪರಿಚಯದವರು ಸಿಕ್ಕಿದ್ರು. ಏನು ನೀವೀಗ ಭಾಳ ಡಲ್ ಇದ್ದೀರಿ ಅಂತ ಕೇಳಿದರು. ಏನಿಲ್ಲ, ಎಂಥ ಸಮಸ್ಯೆ ಇದೆ ಅಂತ ಹೇಳಿದೆ. ಆಗ ಅವರು ಹೇಳಿದರು, ಹಣಕಾಸು ಸಮಸ್ಯೆ ಅಂತ ಕೇಳಿದರು. ಹೌದು, ಹಣಕಾಸಿನ ಸಮಸ್ಯೆ ಇದೆ. ಹಣಕಾಸಿನ ಸಮಸ್ಯೆ ಬಂದಾಗ ಎಲ್ಲ ರೀತಿಯ ಸಮಸ್ಯೆಗಳು ಬರ್ತದಲ್ಲ ಅಂತ ಹೇಳಿದೆ. ಹಾಗೆ ನಾನೊಂದು ದಾರಿ ಹೇಳ್ತೇನೆ ಅಂತ ಹೇಳಿದರು. ಏನಂತ ಕೇಳಿದೆ. ಈ ಒಂದು ಗಿಡ ಉಂಟು ಅಂತ ಹೇಳಿದರು. ಎಲ್ಲಿದೆ ಅಂತ ಕೇಳಿದೆ. ತೋರಿಸಿದ್ರು. ಅಲ್ಲಿ ಹೋದೆ, ಕೇಳಿದೆ ಎಲ್ಲಿಂದ ಅಂತ. ಇಂಥ ಕಡೆ ಅಂತ ಹೇಳಿದರು. ಮತ್ತು ಅದನ್ನು ನಾನು ಏನು ಮಾಡಿದೆ ಅಂತ ಕೇಳಿದೆ. ಫಸ್ಟ್ ಒಂದು ಗಿಡ ತಂದು ಮನೆಯ ಎದುರು ಪಕ್ಕದಲ್ಲಿ ನಮ್ಮ ಅಂಗಡಿಯಲ್ಲಿ ಇಟ್ಟವನೇ, ಅಂಗಡಿ ಉಂಟು ನಮಗೆ, ಅಂಗಡಿಯಲ್ಲಿ ಇಟ್ಟಾಗ ಏನಾಯ್ತು, ನಾನು ಯಾರಿಗೊಬ್ಬನಿಗೆ ದುಡ್ಡು ಕೊಡಬೇಕಾಗಿತ್ತು. ಆ ದುಡ್ಡು ಮೊದಲನೇ ದಿವಸದವರೆಗೆ ದುಡ್ಡು ವಸೂಲಿಗೆ ಬರುವ ರೀತಿಯಿಂದ ಬರ್ತಾಯಿದ್ರು ಅವರು. ಹಾಗೆ ಅವರು ಬಂದರು, ಈ ಗಿಡವನ್ನು ಹೇಗೆ ನೋಡಿದರು. ಹಾಂ, ಇದು ಎಲ್ಲಿಂದ ಗಿಡ ಅಂತ ಕೇಳಿದರು. ನಾವು ತರಿಸಿದ್ದು ಅಂತ ಹೇಳಿದೆ. ಏನಂತ ಕೇಳಿದೆ. ನನಗೆ ಆ ಗಿಡ ಬೇಕು ಅಂತ ಹೇಳಿದರು. ಇಲ್ಲ ಸರ್, ನಾನು ಆ ಗಿಡ ನಮಗೆ ಬೇಕು ಅಂತ ತಗೊಂಡು ಬಂದದ್ದು, ಇನ್ನು ಒಳ್ಳೆಯದಾಗ್ತದೆ ಅಂತ ಹೇಳಿದೆ. ನಮಗೊಂದು ಮನಸ್ಸಿಗೆ ಬಂತು, ಹಾಗೆ ಗಿಡ ತಂದಿಟ್ಟಿದ್ದೆ. ನನಗೆ ಬೇಕೇ ಬೇಕು ಅಂತ ಹೇಳಿದರು. ಹಾಗೆ ತರಿಸ್ಕೊಡ್ತೇನೆ ಅಂತ ಹೇಳಿದೆ. ನಾನು ದುಡ್ಡು ಕೊಡ್ತೇನೆ ಅಂತ ಹೇಳಿದೆ. ಇಲ್ಲ, ನಿಮ್ಮ ದುಡ್ಡು ನಮ್ಮಲ್ಲಿರುವಾಗ ನೀವು ದುಡ್ಡು ತಗೊಳ್ಳೋದು. ಇಲ್ಲ, ನಿಮ್ಮ ದುಡ್ಡು ಎಷ್ಟೇ ಇರಲಿ, ನಾನು ದುಡ್ಡು ಕೊಡ್ತೇನೆ ಅಂದರೆ ಅಷ್ಟು ದುಡ್ಡನ್ನು ನನಗೆ ಕೊಟ್ಟು ಆ ಗಿಡವನ್ನು ಒಂದು ವಾರದೊಳಗೆ ತರಿಸ್ಕೊಳ್ಳಿಕ್ಕೆ ವ್ಯವಸ್ಥೆ ಮಾಡಿಸಿಕೊಂಡ್ರು. ಹಾಗೆ ಗಿಡ ತರಿಸ್ಕೊಟ್ಟೆ. ತಂದಾಗ ಇಲ್ಲಿ ಹತ್ತಿರದ ಟೀಚರ್ ಬಂದರು. ಆ ಗಿಡವನ್ನು ನೋಡಿದರು. ಎಲ್ಲಿಂದ ಅಂತ ಕೇಳಿದ್ರು. ಹೇಳಿದೆ, ಒಳ್ಳೆಯದಾಗ್ತದೆ ಅಂತ ಅವರ ಮನಸ್ಸಿಗೆ ಬಂತಂತೆ. ಕೂಡಲೇ ಅವರು ನನಗೊಂದು ಗಿಡ ತರಿಸ್ಕೊಳ್ಳಿ. ಹಾಗೆ ಒಟ್ಟಿಗೆ ಫಸ್ಟಿಗೆ 20 ಮಂದಿಗೆ ಗಿಡ ತರಿಸ್ಕೊಟ್ಟೆ. 20 ಮಂದಿ ಮತ್ತೆ ಮೇಲೆ ಇದ್ದರು. ಖಂಡಿತವಾಗಿ ಕೂಡ ಇದರಿಂದ ಒಳ್ಳೆಯದಾಗ್ತದೆ ಅಂತ ಹೇಳ್ತಕ್ಕಂಥ ವಿಷಯ 10 ಮಂದಿಗೆ ಪ್ರಚಾರ ಆಯಿತು. ಇದರಿಂದ ಪ್ರತಿಯೊಬ್ಬರು ಕೂಡ ನಾನು ಏನು ಮಾಡಿದೆ, ನಾನು ಸೌತಡಕ ಮಹಾಗಣಪತಿಯ ಅನುಗ್ರಹದಿಂದಲೇ ಇಲ್ಲಿ ವಾಸ್ತುಗಿಡ ಕೊಡೋದು. ಸೌತಡಕ ಗಣಪತಿಯೇ ನನಗೆ ಕೈ ಹಿಡಿದದ್ದು. ಆದ್ದರಿಂದ ಇವತ್ತು ಕೂಡ ಸೌತಡಕ ಮಹಾಗಣಪತಿಯನ್ನು ನಾನು ನೆನೆದುಕೊಳ್ಳುತ್ತೇನೆ. ಬಟ್ ಸೌತಡಕ ಗಣಪತಿಯ ಹೆಸರಲ್ಲಿ ಗಿಡ ಕೊಡುವಂಥದ್ದಲ್ಲ. ಇಲ್ಲಿ ಸೌತಡಕ ಗಣಪತಿಯನ್ನು ನಂಬಿಕೊಂಡು, ಯಾಕೆಂದ್ರೆ ನಾವು ಸೌತಡಕ ದೇವಸ್ಥಾನ ಇರುವಾಗ, ಸೌತಡಕಕ್ಕೆ ಅಲ್ಲಿ ಕಟ್ಟೆ ಇರುವಾಗ ನಾವು ದೇವಸ್ಥಾನಕ್ಕೆ ಒಂದು ಸಪ್ಪನೆ ಟೈಮ್ ಹೋಗ್ತಾಯಿದ್ದೆವು. 40-45 ವರ್ಷಕ್ಕೆ ಮೊದಲು, 50 ವರ್ಷಕ್ಕೆ ಮೊದಲು ನಾವು ಹೋಗ್ತಾಯಿದ್ದೆವು. ಆ ಸೌತಡಕ ಮಹಾಗಣಪತಿಯನ್ನು ನಂಬಿಕೊಂಡು ನಾವು ಇಲ್ಲಿ ಗಿಡ ಕೊಡ್ತೇವೆ. ಮತ್ತೇನಂತ ಕೇಳಿದರೆ, ಇತ್ತೀಚೆಗೆ ಅದೊಂದು ಹೇಳಿಬಿಡ್ತೇನೆ. ಏನಂತ ಕೇಳಿದರೆ, ನಾವಿಲ್ಲೊಂದು ಪ್ರಶ್ನೆ ಇಡಬೇಕಂತ ಆಯಿತು. ಏನು ಪ್ರಶ್ನೆ ಅಂದರೆ, ನಮಗೆ ಆಯಿತು ಇಲ್ಲಿ ಮೂರ್ತಿ ಬೇರೆ, ಇಲ್ಲಿ ಸೌತಡಕದ ಮೂರ್ತಿ ಅಲ್ಲ ಇದು ಮೂರ್ತಿ. ಇದೇ ಮೂರ್ತಿಯ ಫೋಟೋ ಮತ್ತು ಮಂತ್ರವು ಕೂಡ ಇದೇ ಮೂರ್ತಿಯದ್ದು ಹೇಳಬೇಕಂತ ಆಯಿತು. ಆದ್ದರಿಂದ ನಾವು ಅದನ್ನೇ ಇಲ್ಲಿ ಮುಂದುವರಿಸಿಕೊಂಡು ಬರ್ತಾಯಿದ್ದೇವೆ. ದೇವರ ಅನುಗ್ರಹದಿಂದ ನಮ್ಮಲ್ಲಿಗೆ ಬಂದಿರತಕ್ಕಂಥವರೆಲ್ಲರೂ ಕೂಡ ಗೆಲ್ತಾ ಇದ್ದಾರೆ. ಇದು ಸತ್ಯವೇ ಸತ್ಯ, ಅಷ್ಟು ಕಾನ್ಫಿಡೆನ್ಸು. ನಮ್ಮಲ್ಲಿಗೆ ಹಿಂದೂಗಳು ಬರ್ತಾರೆ, ಮುಸ್ಲಿಮ್ಸ್ ಬರ್ತಾರೆ, ಕ್ರಿಶ್ಚಿಯನ್ಸ್ ಬರ್ತಾರೆ, ಯಾವುದೇ ಜಾತಿ ಮತ ಪಂಗಡ ಭೇದವಿಲ್ಲದೆ ಬರ್ತಾರೆ. ಮುಸ್ಲಿಮ್ ಆದರೆ ಅವನ ದೇವರನ್ನೇ ಪ್ರೇಯರ್ ಮಾಡಬೇಕು, ನನ್ನ ಮೇಲೆ ವಿಶ್ವಾಸ ಇಡಬೇಕಷ್ಟೇ. ಕ್ರಿಶ್ಚಿಯನ್ ಆದರೆ ಅವನ ದೇವರನ್ನೇ ಪ್ರೇಯರ್ ಮಾಡಬೇಕು, ನನ್ನ ಮೇಲೆ ವಿಶ್ವಾಸ ಇಡಬೇಕಷ್ಟೇ. 100% ಅವ್ರು ಸಕ್ಸಸ್ ಆಗ್ತಾರೆ. ನೋಡಿ, ಇನ್ನೂ ಹೆಚ್ಚಿನ ಮಾಹಿತಿ ಬೇಕಾಗಿದ್ದರೆ ನಾನೊಂದು ವಿಚಾರ ಹೇಳ್ತೇನೆ ಮೇಡಮ್. ನಮ್ಮದೊಂದು ಯೂಟ್ಯೂಬ್ ಇದೆ, ಕೈಲಾರ ರಾಜಗೋಪಾಲ್ ಭಟ್ ಅಂತ ಯೂಟ್ಯೂಬ್ ಇದೆ. ದಯವಿಟ್ಟು ಅದನ್ನು ನೀವು ಸಬ್ಸ್ಕ್ರೈಬ್ ಮಾಡಿಕೊಳ್ಳಬೋದು. ಈ ಸಬ್ಸ್ಕ್ರೈಬ್ ಮಾಡಿಕೊಂಡ್ರೆ ನಿಮಗೆ ಎಲ್ಲದಕ್ಕೂ ಉತ್ತರ ಅದರಲ್ಲಿದೆ. ಈಗಾಗಲೂ ಒಂದು 200-285 ವೀಡಿಯೋಸ್ ಇದೆ ಅದರಲ್ಲಿ. ಇದು ಇಂದು ನಿನ್ನಿನ ಕಥೆ ಅಲ್ಲ.
20 ವರ್ಷದಿಂದ ನಡೆಯುವಂಥ ಒಂದು ಸತ್ಯ ಘಟನೆ. ಸೊ ನಿಮಗೆ ಆ ಒಂದು ವಾಸ್ತುಗಿಡದಿಂದ ಯಾರೋ ಕೊಟ್ಟು ನಿಮಗೆ ಒಳ್ಳೆಯದಾಗಿದೆ. ಈಗ ನೀವು ಅದನ್ನೇ ಯೂಸ್ ಮಾಡಿಕೊಂಡು ಉಳಿದ್ರು ಕೂಡ ಒಳ್ಳೆಯದಾಗಬೇಕು, ಎಲ್ಲರೂ ಕೂಡ ಆರ್ಥಿಕವಾಗಿ ಅಥವಾ ನೆಮ್ಮದಿಯಾಗಿ ಅವ್ರ ಜೀವನ ನಡೆಸಬೇಕು ಅಂತ ಉದ್ದೇಶ ಇಟ್ಕೊಂಡು ಇದನ್ನ ಕೆಲಸವನ್ನು ಮಾಡ್ತಾ ಇದ್ದೀರಾ. ಸೊ ನಿಮಗೆ ಎಷ್ಟು ಇದರಿಂದ ನೆಮ್ಮದಿ ಇದೆ, ಎಷ್ಟು ಸಂತೃಪ್ತಿ ಇದೆ ಅಂತ? ನೋಡಿ, ನನಗೆ ನೆಮ್ಮದಿ ಅಂದರೆ ನನಗೆ ಇವತ್ತೊಂದು ಮೆಡಿಕಲ್ ಕ್ಯಾಂಪ್ ಆಯಿತು ಮೇಡಮ್. ನಾನು ಹೋಗಿದ್ದೆ, ನಾನು BP ಚೆಕಪ್ ಮಾಡಿಸಿದೆ. BP ಇಲ್ಲ, ಶುಗರ್ ಇಲ್ಲ, ಆರೋಗ್ಯ ಸರಿ ಇದೆ, ಮಾನಸಿಕವಾಗಿ ನೆಮ್ಮದಿ ಇದೆ. ಮಲಗಿದ ತಕ್ಷಣ ನಿದ್ರೆ ಬರ್ತದೆ. ನನ್ನ 2 ಮಕ್ಕಳು ಕೂಡ ಸಾಧಕರಿದ್ದಾರೆ. ಒಬ್ಬಳು ಭರತನಾಟ್ಯಂ, ಮತ್ತೊಬ್ಬಳು ಸಂಗೀತ ವಿದೂಷಿ, ಹಾಗೆ ಇನ್ನೊಬ್ಬಳು ಜಾಬಲ್ಲಿದ್ದಾಳೆ. ದೇವರ ಅನುಗ್ರಹದಿಂದ ಇಬ್ಬರು ಕೂಡ ಗೋಲ್ಡ್ ಮೆಡಲಿಸ್ಟ್ ಇಬ್ಬರು ಕೂಡ. ನಮಗೆ ಅದಕ್ಕಿಂತ ಹೆಚ್ಚಿನ ತೃಪ್ತಿ ಇರ್ತದೋ. ಈಗ ನನಗೆ ಸ್ವಂತ ಮನೆ ಇಲ್ಲದೇ ಇರ್ಬೋದು, ಸ್ವಂತ ಮನೆ ಮಾಡಬೇಕು ಅಂತ ಹೇಳಿ ನಾನು ಹೊರಟ್ರೆ ನಾನು ಎಲ್ಲ ಕೊಡುವುದನ್ನು ನಿಲ್ಲಿಸಿದರೆ ಸ್ವಂತ ಮನೆ ಖಂಡಿತ ಈಗಾಗಲೇ 3 ಮನೆ ಮಾಡ್ಬೋದಿತ್ತು. ನಾನು ಎಷ್ಟೋ ಮಕ್ಕಳಿಗೆ ವಿದ್ಯಾಭ್ಯಾಸಕ್ಕಾಗಿ, ಎಷ್ಟೋ ಬಡವರಿಗಾಗಿ ಏನೋ ಎಲ್ಲ ಕೊಡ್ತಾ ಇರ್ತೇನೆ. ನನ್ನಿಂದ ಆಗತಕ್ಕಂಥ ಸೇವೆಗಳನ್ನು ನಾನು ಖಂಡಿತ ಮಾಡ್ತಾ ಇರ್ತೇನೆ. ನನಗೆ ಮನಸ್ಸು ಹೇಳಿ ನಾನು ವಿಚಾರ ಮೇಡಮ್, ನನ್ನ ಮನಸ್ಸು ಕೊಡುವುದೇ ಆಗಿದೆ, ಉಳಿಸಿಕೊಳ್ಳುವುದಕ್ಕೆ ನೀವು ಕೊಡುವುದೇ ಆಗಿದೆ ಅಂತ. ನಿಮಗೆ ಬೇಸರ ಆಗ್ಬೋದು, ಸ್ವಂತ ಮನೆ ಕಟ್ಟಲಿಲ್ಲ ಭಟ್ರು, ಸ್ವಂತ ಮನೆ ಕಟ್ಟಲಿಲ್ಲ ಅಂತ. ನಾನು ಲೋಕದಲ್ಲಿ ಎಲ್ಲರಿಗೆ ಮನೆ ಉಂಟಾ? ಇಲ್ಲಲ್ಲ. ಆದರೆ ನಾವು ಕೆಲವೊಂದು ಕಡೆಗಳಿಗೆ ಹೋಗಿ ನೋಡುವಾಗ ಅವ ಎಷ್ಟು ಕಷ್ಟದಲ್ಲಿದ್ದಾನೆ ಅಂತ ಹೇಳೋದನ್ನು ನಾವು ಸ್ವಲ್ಪ ಅರ್ಥ ಮಾಡಿಕೊಳ್ಬೇಕಂತ ಹೇಳೋದು. ಏನೂ ಇಲ್ಲದವರು ಇರ್ತಾರೆ, ಆರೋಗ್ಯವೇ ಇಲ್ಲದವರು ಇರ್ತಾರೆ. ಇವತ್ತು ನಮ್ಮಿಂದ ಆಗುವಂಥದ್ದು ನಾವು ಕೊಡ್ತಾ ಎಲ್ಲರಿಗೂ ಕೊಡ್ಬೋದಾ? ಎಲ್ಲರಿಗೂ ಕೊಡ್ಲಿಕ್ಕೆ ಸಾಧ್ಯ ಇಲ್ಲ. ನಮ್ಮಿಂದ ಆದಷ್ಟು ಕೊಡ್ಬೋದು ಅಂತೇಳಿ. ಸೊ ಮುಖ್ಯವಾಗಿ ಈ ವಾಸ್ತುಗಳಿಂದ ಏನೆಲ್ಲ ರಿಸಲ್ಟ್ ಬರುತ್ತೆ ಅಂತ, ಏನೆಲ್ಲ ಮುಖ್ಯವಾಗಿ? ಸರಿ, ಒಳ್ಳೆ ಕ್ವಶನ್ ಕೇಳಿದ್ರಿ ಮೇಡಮ್. ಅದಾಗಿ ನಿಮಗೆ ಸುದ್ದಿ ಬಿಡುಗಡೆ ಪತ್ರಿಕೆಯವರು ಇವತ್ತು ಇಲ್ಲಿ ವಿಚಾರವನ್ನು 10 ಹಂಚುವ ಅಂತ ಹೇಳ್ತಕ್ಕಂಥ ಉದ್ದೇಶ ಇಟ್ಟುಕೊಂಡು ಬಂದಿದ್ರಿ ಮೇಡಮ್. ನಮ್ಮಲ್ಲಿಗೆ ಬಂದಿರತಕ್ಕಂಥ ಮಂದಿಗಳು ನೆಮ್ಮದಿ ಸಿಕ್ಕಿದೆ, ಆರೋಗ್ಯ ಸರಿಯಾಗಿದೆ, ಎಂಥ ನೋವುಗಳು ವಾಸಿಯಾಗಿದೆ, ಮದುವೆ ಆಗದವರಿಗೆ ಮದುವೆ ಆಗಿದೆ, ಸಂತಾನ ಪ್ರಾಪ್ತಿಯಾಗಿದೆ, ವಿರೋಧಾಭಾಸಗಳಿದ್ದ ಕುಟುಂಬ ಇವತ್ತು ಸರಿಯಾಗಿದೆ, ಗಂಡ ಹೆಂಡತಿ ಸರಿಯಾಗಿದ್ದಾರೆ. ಎಷ್ಟೋ ಡೈವರ್ಸ್ ಕೇಸುಗಳು, ಒಂದು ಕೋರ್ಟಲ್ಲಿ ಇದ್ದಿರ್ತಕ್ಕಂಥ ಡೈವರ್ಸ್ ಕೇಸು, ಗಂಡನೂ ಕೋರ್ಟಲ್ಲಿದ್ದಾನೆ, ಹೆಂಡತಿಯೂ ಕೋರ್ಟಲ್ಲಿದ್ದಾಳೆ. ನನಗೆ ಅಲ್ಲಿಂದ ಕರೆ ಮಾಡ್ತಾರೆ ಗಂಡನ ಕಡೆಯವರು, ಗುರುಗಳೇ ಕೋರ್ಟಲ್ಲಿದ್ದೇನೆ ಅಂತ. ಏನಾಗೋದಿಲ್ಲ, ಸರಿ ಆಗ್ತದೆ, ನೀವು ಒಂದಾಗಿ ಅಂತ ಹೇಳಿದೆ. ಅದೇ ಫೈನಲ್ ಒಂದಾಗಿದ್ದಾರೆ. ಈಗ ಮಗಳು 2ನೇ ತರಗತಿ ಇದ್ದಾಳೆ, ಅವಳು ಚೆನ್ನಾಗಿದ್ದಾರೆ. ಹಾಗೆ ಆತ್ಮಹತ್ಯೆ ಮಾಡತಕ್ಕಂಥ ವಿಚಾರಗಳು ಯಾರೊಬ್ಬರು ಕೂಡ ಖಂಡಿತವಾಗಿ ಆತ್ಮಹತ್ಯೆ ಮಾಡಿಕೊಳ್ಳಲೇಬಾರದು. ಆತ್ಮಹತ್ಯೆ ಮಾಡಿಕೊಳ್ಳುತ್ತೇನೆ ಅಲ್ಲಿ ಅವರು ಅಷ್ಟು ದೊಡ್ಡವರು ಆತ್ಮಹತ್ಯೆ ಮಾಡಿದರು, ಇಷ್ಟು ದೊಡ್ಡವರು ಆತ್ಮಹತ್ಯೆ ಮಾಡಿಕೊಂಡು, ಆತ್ಮಹತ್ಯೆ ಮಾಡುವಷ್ಟು ದೊಡ್ಡ ತೊಂದರೆ ಬೇರೆ ಯಾವುದೂ ಇಲ್ಲ. ಯಾಕೆಂದರೆ ಒಂದು ಜೀವಕ್ಕಾಗಿ 10 ಕೋಟಿಯಿಂದ ಹೆಚ್ಚು ಖರ್ಚು ಮಾಡತಕ್ಕಂಥ ದಿವಸಮಾನಗಳಲ್ಲಿ ಇವತ್ತು ನೀವು ಆತ್ಮಹತ್ಯೆ ಮಾಡಿಕೊಂಡ್ರೆ ಏನು ಸಿಗ್ತದೆ ನಿಮಗೆ? ಯಾರೋ ಒಬ್ಬನ ಅಟ್ಯಾಕಿಂದಲೋ ಆಕ್ರಮಣದಿಂದಲೋ ನೀವು ದೂರ ನಿಲ್ಬೋದು. ಆದರೆ ನಾಳೆ ನಿಮ್ಮ ಮಗ ಮಾಡತಕ್ಕಂಥ ಭಾರತ ದೇಶಕ್ಕೊಂದು ಕೊಡುಗೆ ಕೊಡ್ತಕ್ಕಂಥ ಸಾಧನೆ ಮಾಡೋದನ್ನು ನೋಡೋದಕ್ಕೆ ನಿಮ್ಮ ಆರೋಗ್ಯ ಸರಿ ಇರುವುದಿಲ್ಲಲ್ಲ, ನೀವೇ ಇರುವುದಿಲ್ಲಲ್ಲ. ಇದನ್ನೆಲ್ಲ ಯೋಚನೆ ಮಾಡಿಕೊಳ್ಳಬೇಕು. ಇವತ್ತಿಗೆ ಎಷ್ಟೋ ಇನ್ನೀಗ ಎಕ್ಸಾಮ್ ಬರ್ತಾಯಿದೆ, ಮಕ್ಕಳಿಗೆ ಎಕ್ಸಾಮ್ ಬರ್ತಾಯಿದೆ, ಓದಿ ಆಗದೆ ತೊಂದರೆ ಇಲ್ಲ, ಅವನಿಗೇನು ಗೊತ್ತಿದೆ ಅದನ್ನು ಹೋಗಿ ಬರೀರಿ. ಇಲ್ಲಿಗೊಂದು ಪ್ರಾರ್ಥನೆ ಮಾಡಿಕೊಳ್ಳಿ, ನಮ್ಮ ಜಾಗಕ್ಕೊಂದು ಪ್ರಾರ್ಥನೆ ಮಾಡಿಕೊಳ್ಳಿ, ಪಾಸಾಗ್ತಾರೆ ಅವರು. ಮತ್ತು 99 ಸಿಗಬೇಕು, 100 ಸಿಗಬೇಕು, ಇದನ್ನು ಯೋಚನೆ ಮಾಡಬೇಡಿ. ಅವಳಿಂದ ಹೆಚ್ಚು ಸಿಗಬೇಕು, ಅವನಿಂದ ಹೆಚ್ಚು ಸಿಗಬೇಕು, ಇದನ್ನು ಯೋಚನೆ ಮಾಡಬೇಡಿ. ನೀನು ಹೇಗೆ ಹಾಗೆ ನಡಿ. ಮತ್ತು ಇವತ್ತಿನ ಮಕ್ಕಳು ವಿದ್ಯಾರ್ಥಿಗಳು ಏನು ಮಾಡ್ತಾರೆ? ಮೊಬೈಲ್ ಜಾಸ್ತಿ ಯೂಸ್ ಮಾಡ್ತಾರೆ. ದಯವಿಟ್ಟು ಎಲ್ಲ ಮಕ್ಕಳ ಅಪ್ಪಂದರಿಗೂ ಹೇಳುವಂಥ ನಾಡು, ಮೊಬೈಲು ಅವಶ್ಯಕತೆ ಇದ್ದಷ್ಟೇ ಕೊಡಿ. ಇವತ್ತು ಯಾವನೇ ಮಗ ಅವನ ಫ್ರೆಂಡಿಗೋ ಅಣ್ಣ ತಮ್ಮಂದಿರಿಗೋ ಗುಡ್ ಮಾರ್ನಿಂಗ್ ಗುಡ್ ನೈಟ್ ಹಾಕಿದರೆ, ಆ ಅಣ್ಣ ತಮ್ಮಂದರು, ಅಕ್ಕ ತಂಗಿಯರು, ಆ ಫ್ರೆಂಡುಗಳು ಯಾರು ಕೂಡ ಅವನ ಕ್ವಶನ್ ಪೇಪರಿಗೆ ಆನ್ಸರ್ ಬರಲಿಕ್ಕೆ ಬರುವುದೇ ಇಲ್ಲ. ಅವರವರ ಕ್ವಶನ್ ಪೇಪರ್ಗಳಿಗೆ ಅವರವರೇ ಬರೀಬೇಕು. ಅದು ನಿಯತ್ತಿನಿಂದ ಅವರು ಓದಿಕೊಳ್ಳಬೇಕು. ನೋಡಿ, ದೇವರು ಇದ್ದಾನೆ ಸತ್ಯ, ಪ್ರಾರ್ಥನೆ ಇರಲಿ, ಅವರು ಮಾಡುವಂಥ ಕಾರ್ಯದಲ್ಲಿ ಏಕಾಗ್ರತೆ ಇರಬೇಕು. ಖಂಡಿತವಾಗಿ ಕೂಡ ಅವರು ನಿಯತ್ತಿನಿಂದ ಓದಿದರೆ 100% ಪಾಸ್ ಆಗ್ತಾರೆ. ಈಗ ಹಾಗೆ ಆತ್ಮಹತ್ಯೆ ಅಂತ ನಾನೊಂದು ವಿಚಾರ, ಇತ್ತೀಚೆಗೆ ಒಂದು 43 ಕೇಸುಗಳಿದೆ ಮೇಡಮ್. ಆತ್ಮಹತ್ಯೆಗೆ ಒಬ್ಬಳು ಉಪ್ಪರಿಗೆ ಮಟ್ಟ ಹತ್ತುತ್ತಾ ಹೋಗ್ತಾ ನನಗೆ ಫೋನ್ ಮಾಡ್ತಾಳೆ, ಗುರುಗಳೇ ನನ್ನ ಲೈಫ್ ಎಂಡ್ ಇವತ್ತು ಅಂತ. ಏನಂತ ಕೇಳಿದೆ. ನಾನು ಹೇಳಿದೆ ಅವಳಿಗೆ, ಇಲ್ಲಮ್ಮ, ನೀನು ಆತ್ಮಹತ್ಯೆ ಮಾಡಲಿಕ್ಕೆ ಹೊರಟರು ಕೂಡ ಅಲ್ಲಿಗೆ ಎತ್ತುವಾಗ ನಿನಗೆ ಜೀವ ಹೋಗುವಂಥದ್ದಿಲ್ಲ, ನೀನು ಜೀವ ಈಗ ಹೋಗುವಂಥದ್ದಿಲ್ಲ, ಜೀವ ಹೋಗ್ಲಿಕ್ಕೊಂದು ಯೋಗ ಅಂತ ಬೇಕು ಅಂತೇಳಿ ಹೇಳಿದೆ.
ಇವಳು ಆತ್ಮಹತ್ಯೆ ಮಾಡೋದು ನಿಲ್ಲಿಸಿ ಇವತ್ತು ನೆಮ್ಮದಿಯ ಬದುಕು ನಡೆಸ್ತಾ ಇದ್ದಾಳೆ. ಎಷ್ಟೋ ಮಂದಿ ಸಾಲಗಾರ ರೂಪಟ್ಟಳದಿಂದ ಆತ್ಮಹತ್ಯೆ ಮಾಡುವವರಿದ್ದಾರೆ. ನಾನು ಹೇಳ್ತೇನೆ, ನೀವು ಎದುರು ನಿಲ್ಲು, ಸಾಲದಿಂದ ಹೊರಗೆ ಬರಲಿಕ್ಕೆ ಆಗ್ತದೆ. ಕೆಲವೇ ದಿವಸ, 3 ದಿವಸದಲ್ಲಿ ಸರಿ ಆಗ್ತದೆ. 100% ಆಗಿದೆ. ಇವತ್ತಿಗೆ ನನ್ನಲ್ಲಿ ದಾಖಲೆಗಳಿದೆ ಮೇಡಮ್. 43 ಮಂದಿ ಇವತ್ತು ಸಾವಿನ ದವಡೆಯಿಂದ ತಪ್ಪಿದ್ದಾರೆ 1 ವರ್ಷದೊಳಗೆ. ಮತ್ತು ಕೆಲವೊಂದು ಮಕ್ಕಳೆಲ್ಲ ಕೆಲವು ಮಾದಕ ದ್ರವ್ಯಗಳಿಗೆ ಇದಾಗ್ತಾರೆ. ಅದಕ್ಕೆ ಕೂಡ ಹೆತ್ತವರು ಸ್ವಲ್ಪ ಜಾಗ್ರತೆ ವಹಿಸಬೇಕು. ಸುಮ್ಮನೆ ನೀನು ಓದು ಮಗನೇ, ನೀನು ಅಲ್ಲಿ ಹೋಗಿ ಮಗನೇ, ಫ್ರೆಂಡ್ ಮನೆಗೆ ಹೋಗಿ ಮಗನೇ, ಟ್ಯೂಷನ್ಗೆ ಹೋಗಿ ಮಗನೇ ಅಂತ ಹೇಳಿದರೆ ಅವರನ್ನು ಸ್ವಲ್ಪ ಹೆತ್ತವರು ಕೂಡ ಫಾಲೋ ಮಾಡ್ತಾ ಇರಬೇಕು ಅಂತ ಹೇಳುವಂಥದ್ದು. ಯಾಕಂದ್ರೆ ಇವತ್ತು ಎಷ್ಟೋ ಕಡೆ ಅದು ತೊಂದರೆಗಳಾಗ್ತಾಯಿದೆ. ನಾನು ಕೇವಲ ಇದು ವಾಸ್ತು ಗಿಡ ತೆಕ್ಕೊಂಡು ಹೋಗಿ ಒಳ್ಳೆಯದಾಗ್ತದೆ ಅಂತ ಹೇಳುವಂಥದ್ದು ಮಾತ್ರ ಅಲ್ಲ, ನಮ್ಮ ಮೇಲೆ ವಿಶ್ವಾಸ ಇಡಿ, ಮಹಾಗಣಪತಿ ಅನುಗ್ರಹದಿಂದ ತಾವುಗಳು ಜೀವನದಲ್ಲಿ ಗೆಲ್ತೀರಿ ಅಂತ ಹೇಳ್ತೇನೆ ನಾನು. ಓಕೆ ಸರ್. ಇನ್ನೊಂದು, ಈ ವಾಸ್ತು ಗಿಡ ನೀವು ಏನು ಕೃಷಿ ಮಾಡ್ತೀರಾ, ಈ ಥರ ನಿಮ್ಮ ಮನೆಯಲ್ಲಿ ಬೆಳೆಸುವಂಥ ಕೆಲಸವನ್ನು ಮಾಡ್ತಾ ಇದ್ದೀರಾ ಅಂತ? ಇಲ್ಲ ಮೇಡಮ್, ನಾವು ಬೆಳೀತಾ ಇದ್ದೇವೆ. ಈಗ ಸ್ವಲ್ಪ ಇದೆ, ಇನ್ನೂ ಕೂಡ ಅದನ್ನು ಅಭಿವೃದ್ಧಿಪಡಿಸ್ತಾ ಇದ್ದೇವೆ. ಅದೇ ಇಲ್ಲೇ ಪಕ್ಕದಲ್ಲಿ ಉಪ್ಪಿನಂಗಡಿ ನದಿ ಭಾಗದಲ್ಲಿ ನಮ್ಮದೊಂದು ಜಾಗ ಇದೆ, ಅಲ್ಲಿ ಒಂದು ಸ್ವಲ್ಪ ಬೆಳೀತಾ ಇದ್ದೇವೆ. ಇನ್ನೊಂದು ಸ್ವಲ್ಪ ಟೈಮ್ ಆಗಬೇಕು ಅದು ಬೆಳಿಬೇಕಾದ್ರೆ. ಯಾಕಂದರೆ ಅಲ್ಲಿಗ ನೀರಿನ ವ್ಯವಸ್ಥೆ ಅದೆಲ್ಲ ಒಂದು ಸರಿಯಾಗಿ ಮಾಡಿ ಅದೆಲ್ಲವೂ ಕೂಡ ಆಗಬೇಕಷ್ಟೇ. ಬಟ್ ಮುಂದಿನ ದಿನಗಳಲ್ಲಿ ನಾವೇ ಬೆಳೆಯುವಂಥ ಒಂದು ವ್ಯವಸ್ಥೆ ಮಾಡ್ತೇವೆ. ಇನ್ನೊಂದು, ಈಗ ನಮ್ಮ ವಿಡಿಯೋ ನೋಡಿ ಅನೇಕ ಮಂದಿ ವಿಚಾರ ಮಾಡ್ತಾರೆ, ಅವರ ಮನೆಯಲ್ಲಿ ಎಲ್ಲಿ ನಾವು ಸಂಪರ್ಕ ಮಾಡಬೇಕು, ಹೇಗೆ ಮಾಡಬೇಕು ಅಂತ. ಸೊ ನಿಮ್ಮನ್ನು ಹೇಗೆ ಸಂಪರ್ಕ ಮಾಡ್ಬೋದು, ಯಾವತ್ತು ನೀವು ಸಿಗ್ತೀರಾ, ನೀವು ಯಾವ ರೀತಿಗೆ ಅವರಿಗೆ ವಾಸ್ತು ಗಿಡವನ್ನು ಕೊಡಬಹುದು ಅಂತ? ನೋಡಿ, ನಮ್ಮದು ಯೂಟ್ಯೂಬಲ್ಲಿ ಹೆಚ್ಚಿನ ಮಾಹಿತಿಗಳು ಇರ್ತದೆ. ಆದರೂ ಕೂಡ ನಾನು ನೇರವಾಗಿ ನಿಮಗೆ ಹೇಳುವಂಥದ್ದು, ನಮ್ಮನ್ನು ಈಗ ಭೇಟಿ ಮಾಡಬೇಕಂತಾದರೆ ವಾಸ್ತು ಗಿಡದ ಸನ್ನಿಧಿ ಅಂತ ನಮ್ಮದೊಂದು ಲೊಕೇಶನ್ ಇದೆ, ಉಪ್ಪಿನಂಗಡಿ. ಇದು ನಮ್ಮ ಇದು ಕೆನರಾ ಬ್ಯಾಂಕ್ ಪಕ್ಕದಲ್ಲಿದೆ. ಉಪ್ಪಿನಂಗಡಿ ಬಸ್ ಸ್ಟ್ಯಾಂಡಿಂದ 200 ಮೀಟ್ರ್ ದೂರದಲ್ಲಿದೆ. ಉಪ್ಪಿನಂಗಡಿ ಬಸ್ ಸ್ಟ್ಯಾಂಡಲ್ಲಿ ನಮ್ಮದೊಂದು ಕೈಲಾರ ಮೆಡಿಕಲ್ಸ್ ಅಂತ ಇದೆ, ಅಲ್ಲಿ ಕೇಳಿದರೂ ಕೂಡ ನೇರವಾಗಿ ಬರ್ಬೋದು, ವಾಕೇಬಲ್ ಡಿಸ್ಟೆನ್ಸು. ಈಗ ಬೆಂಗಳೂರಿಂದ ಬರುವವರಿಗೆ ಉಪ್ಪಿನಂಗಡಿ 300 ಕಿಲೋಮೀಟ್ರು, ಮಂಗಳೂರಿಂದ ಬರುವವರಿಗೆ 50 ಕಿಲೋಮೀಟ್ರು, ಪುತ್ತೂರಿಂದ ಬರುವವರಿಗೆ ಟ್ರೈನಲ್ಲಿ ಪುತ್ತೂರಿಗೆ ಬಂದರೆ 13 ಕಿಲೋಮೀಟ್ರು, ಕುಕ್ಕೆ ಸುಬ್ರಹ್ಮಣ್ಯದಿಂದ 50 ಕಿಲೋಮೀಟ್ರು, ಶ್ರೀ ಕ್ಷೇತ್ರ ಧರ್ಮಶಾಲೆಯಿಂದ 35 ಕಿಲೋಮೀಟ್ರು, ಉಪ್ಪಿನಂಗಡಿ ಉಜಿರೆಯಿಂದ ಒಂದು 25 ಕಿಲೋಮೀಟ್ರು. ಆದ್ದರಿಂದ ಇದೆಲ್ಲ ಫೆಸಿಲಿಟಿಗಳನ್ನು ತೆಕ್ಕೊಂಡು ಇಲ್ಲಿ ಬರ್ಬೋದು. ಆದರೆ ಬರುವುದಕ್ಕಿಂತಲೂ ಕೂಡ ಪ್ರಥಮವಾಗಿ ಅವರು ನನಗೆ ಫೋನ್ ಮಾಡಿ ಮಾತಾಡಿಕೊಂಡ್ರೆ ಖಂಡಿತವಾಗಿ ಕೂಡ ಅವರಿಗೆ ಬೇಕಾದಂಥ ಸಲಹೆ ಸೂಚನೆಗಳನ್ನು ಕೊಟ್ಟು ಅವರು ಬಂದೇ ಆಗಬೇಕಾ ಅಲ್ಲ, ಗಿಡ ನಾವು ಕೊರಿಯರಲ್ಲಿ ಕಳಿಸ್ಕೊಡ್ತೇವೆ. ಈಗಾಗಲೇ ಒಂದು 40,000 ಮಂದಿಗೆ ನಾವು ಗಿಡವನ್ನು ಕೊರಿಯರಲ್ಲಿ ಕಳಿಸ್ಕೊಟ್ಟಿದ್ದೇವೆ. ಕೊರಿಯರ್ಲಿ ಕಳಿಸ್ಕೊಟ್ಟು ಅವನು ಸೇಫಾಗಿ ತಲುಪ್ತದೆ. ನಾವು ವಿದೇಶಕ್ಕೂ ಗಿಡ ಕಳಿಸ್ಕೊಡ್ತೇವೆ, ಬೇರೆ ರಾಜ್ಯಗಳಿಗೂ ಕಳಿಸ್ಕೊಡ್ತೇವೆ, ಅಥವಾ ಎಲ್ಲಿ ಹತ್ತಿರವೂ ದೂರವೂ ಎಲ್ಲಿ ಆದರೂ ಕೂಡ ಕೊರಿಯರ್ ಮುಖಾಂತರ ಕಳಿಸ್ಕೊಡ್ತೇವೆ. ಕೊರಿಯರಲ್ಲಿ ಅವರು ಅಡ್ರೆಸ್ ಕಳಿಸ್ಕೊಡಬೇಕು, ನಮಗೊಂದು ಫೋನ್ ಪೇ ಮಾಡಬೇಕು. ನಾವು ಈ ಗಿಡದ ಬಾವತ್ತು ಒಂದು ದಕ್ಷಿಣೆ ಅಂತ ಪಡಿತೇವೆ. ಆ ದಕ್ಷಿಣೆಯನ್ನು ಅವರು ಕಟ್ಟಬೇಕಾಗ್ತದೆ. ಯಾಕೆ ಅಂತ ಕೇಳಿದರೆ, ನಾವು ದಕ್ಷಿಣೆ ಪಡೆಯೋದು ಯಾಕೆ, ಅವನಿಗೆ ಫಲ ಸಿಕ್ಕಬೇಕಾಗಿದ್ದರೆ ದಕ್ಷಿಣೆ. ಈಗ ನಮಗೆ ಸಹೋದರರು ಕೂಡ ನಮ್ಮಲ್ಲಿಂದ ವಾಸ್ತು ಗಿಡ ಪೂಜೆ ಮಾಡಿದ ಗಿಡ ತೆಗೆದುಕೊಂಡು ಹೋಗ್ತಾರೆ. ನಮ್ಮ ಕುಟುಂಬಸ್ಥರೆಲ್ಲರೂ ಬಂದು ತಗೊಂಡು ಹೋಗ್ತಾರೆ. ನಮಗೆ ದಕ್ಷಿಣೆಯನ್ನು ಕೊಟ್ಟೇ ತೆಗೆದುಕೊಂಡು ಹೋಗ್ತಾರೆ. ಅದನ್ನು ದಕ್ಷಿಣೆ ಅಂತ ನಾವು ಇಟ್ಟಿದ್ದೇವೆ. 2100 ರೂಪಾಯಿ ದಕ್ಷಿಣೆ ಅಂತ ಇಟ್ಟಿದ್ದೇವೆ. ಅದನ್ನು ಅವರು ಕೊಟ್ಟೋ ಕಟ್ಟಿಯೋ ಅದು ಫೋನ್ ಪೇ ಮಾಡಿಯೋ ನಮ್ಮಲ್ಲಿಂದ ವಾಸ್ತು ಗಿಡವನ್ನು ತರಿಸ್ಕೊಳ್ಬೋದು. ಹಾಗೆ ಖಂಡಿತವಾಗಿ ಅವರೆಲ್ಲರೂ ಕೂಡ ಅವರ ಬದುಕು ಒಳ್ಳೆಯದಾಗಲಿ, ಲೋಕಕ್ಕೆ ಒಳ್ಳೆಯದಾಗಲಿ ಅಂತ ಹೇಳ್ತಕ್ಕಂಥ ಒಂದು ವಿಚಾರ ಸಂಪೂರ್ಣವಾಗಿ ಯಶಸ್ಸಾಗ್ತಾರೆ. ಸರ್, ಆಗಲೇ ಕೆಲವೊಂದು ಹೇಳಿದ್ರಿ, ಮುಖ್ಯವಾಗಿ ಒಂದು ಕಾಣೆಯಾದವರು ಕೂಡ ಈ ಒಂದು ವಾಸ್ತುಗಿಡದ ಸಿಕ್ಕಿರುವಂಥ ಒಂದು ಸಾಕ್ಷಿ ಏನಾದ್ರು ಅದು ಹೇಗೆ ಅಂತ ಕೇಳಿದರೆ, ಕಾಣೆಯಾದವರು ಸಿಗ್ತಾರೆ. ಅದೇನಂತ ನಮ್ಮ ಮೇಲೆ ವಿಶ್ವಾಸ ಇಟ್ಟು ಅವರು ಅಲ್ಲಿಂದ ಮಾತಾಡಬೇಕು. ನಮಗೆ ಮಾತಾಡಿದಾಗ ಏನಂತ ನಾನಿಲ್ಲಿ ಗಣಪತಿಯಲ್ಲಿ ಪ್ರಾರ್ಥನೆಯನ್ನು ಸಲ್ಲಿಸ್ಕೊಳ್ತೇನೆ. ಪ್ರಾರ್ಥನೆ ಸಲ್ಲಿಸ್ಕೊಳ್ಳುವಾಗ ನಾನು ಅವರಿಗೆ ಹೇಳುವಾಗ ಏನಂತ ಕೇಳಿದರೆ, ಅವರು ಹುಡುಗ ಬರ್ತಾನೆ, ಮಗು ಬರ್ತದೆ, ತಲೆ ಕೆಡಿಸ್ಕೊಳ್ಬೇಡಿ ಅಂತ ಹೇಳಿ ನಾನು ಇಲ್ಲಿ ಗಣಪತಿಯಲ್ಲಿ ಪ್ರಾರ್ಥನೆ ಮಾಡಿ ಹೇಳುವಾಗ ಅದು ಅಂತೆ ಆಗ್ತದೆ. ಈಗ ಇತ್ತೀಚೆಗೆ 3 ಕೇಸುಗಳು ಮೇಡಮ್, ಇತ್ತೀಚೆಗೆ 3 ಕೇಸುಗಳು. ಇದ್ರ ಬಗ್ಗೆ ಒಂದು ವಿಮರ್ಶೆ ಮಾಡಬೇಕು. ನನ್ನ ಲೆಕ್ಕಾಚಾರದಲ್ಲಿ ಸರ್ಕಾರವೇ ಇದರ ಬಗ್ಗೆ ಒಂದು ಯೋಚನೆ ಮಾಡಬೇಕು. 7ನೇ ಕ್ಲಾಸು 8ನೇ ಕ್ಲಾಸಿನ ಮಕ್ಕಳು ಬಿಜಾಪುರದಿಂದ ಒಂದು ಮಗು ಕಾಣೆ ಆಗ್ತದೆ ಬೆಳಿಗ್ಗೆ. ಆಮೇಲೆ ನನಗೆ ಫೋನ್ ಮಾಡಿದರು, ಅಲ್ಲಿಂದ ಯಾರು ಹೇಳಿದ್ರಂತೆ, ಫೋನ್ ಮಾಡಿ ಮಗು ಸಿಗ್ತದೆ, ತಲೆ ಬಿಸಿ ಮಾಡಿಕೊಳ್ಳಬೇಡಿ ಅಂತ ಹೇಳಿದೆ. ಅದೇ ಮರುದಿವಸ ಸಾಯಂಕಾಲ ಆ ಮಗು ಸಿಕ್ಕಿದೆ. ಅದು ಏನು ಅಂತ ಮಕ್ಕಳ ಮಾನಸಿಕತೆ ಸರಿ ಇರುವುದಿಲ್ಲ. ಈಗ ಬೆಂಗಳೂರಿನಲ್ಲಿ ಇತ್ತೀಚೆಗೆ 1-2 ಮಕ್ಕಳು, ಅಕ್ಕ ತಮ್ಮ ಇಬ್ಬರು ಕೂಡ ಅಷ್ಟೇ ಊರು ಬಿಟ್ಟು ಹೋಗಿದ್ದಾರೆ. ಮತ್ತು ನೋಡುವಾಗ
ನಾನು ಹೇಳಿದೆ ಇಲ್ಲ ಪೊಲೀಸ್ ಕಂಪ್ಲೇಂಟ್ ಮಾಡಿ ಅಂತ. ಎಲ್ಲಿ ಯಾರೇ ಕಾಣೆ ಆದರೂ ಕೂಡ ಫಸ್ಟ್ ಅವರು ಪೊಲೀಸ್ ಕಂಪ್ಲೇಂಟ್ ಮಾಡಬೇಕು. ಪೊಲೀಸ್ ಕಂಪ್ಲೇಂಟ್ ಮಾಡಿ ಮತ್ತು ನನಗೆ ಫೋನ್ ಮಾಡಿದರೆ ನನ್ನಿಂದ ಆಗೋದು ಪ್ರಾರ್ಥನೆ ಮಾಡ್ತೇನೆ. ನೋಡಿ, ಆರೋಗ್ಯ ಸಮಸ್ಯೆ ಇದ್ದರೆ ಡಾಕ್ಟ್ರಲ್ಲಿಗೆ ಹೋಗಲೇಬೇಕು, ಆದರೆ ಸ್ಪಂದಿಸುವುದು ದೇವರು ಅಂತ ಹೇಳೋದು ನಾನು. ಈಗ ಎಷ್ಟು ಕ್ಯಾನ್ಸರ್ ವಾಸಿಯಾದ ಬಗ್ಗೆ ದಾಖಲೆಗಳು ನಮ್ಮ ಹತ್ರ ಇದೆ. ಮೊನ್ನೆ ಒಬ್ಬರು ಭಾನುವಾರ ಇಲ್ಲಿ ಬಂದಿದ್ದರು, ದೊಡ್ಡ ಆರೋಗ್ಯ ಸಮಸ್ಯೆ ಇತ್ತು. ಅವರು ಗೆದ್ದು ಇಲ್ಲಿ ತುಪ್ಪ ದೀಪ ಹಚ್ಚಲಿಕ್ಕೆ ಬಂದಿದ್ದಾರೆ, ಇಲ್ಲಿಂದ ಭಾಳ ದೂರದಿಂದ. ಅದು ಹೇಗೆ ವಾಸಿಯಾಯಿತು? ಅವರು ಮದ್ದು ಮಾಡದೇ ಇರಬಾರ್ದು ಅಂತ ಡಾಕ್ಟ್ರನ್ನು ನಂಬಬೇಕು, ಡಾಕ್ಟ್ರ್ ಬಗ್ಗೆ ವಿಶ್ವಾಸ ಇಟ್ಟುಕೊಳ್ಬೇಕು, ನಿಯತ್ತಿಯಿಂದ ಇದು ಮಾಡಬೇಕು, ಮತ್ತು ನನ್ನೊಂದಿಗೆ ಕಾಂಟ್ಯಾಕ್ಟಲ್ಲಿರಬೇಕು. ನಾನು ಪ್ರಾರ್ಥನೆ ಮಾಡ್ತಾ ಇರ್ತೇನೆ. ಅವರಿಗೆ ಪಾಸಿಟಿವ್ ಫಿಲಪ್ ಮಾಡ್ತೇನೆ, ಧನಾತ್ಮಕವಾದ ಚಿಂತನೆಗಳಲ್ಲಿ ಮುಂದುವರಿಬೇಕು ಅಂತೇಳಿ ಹೇಳ್ತೇನೆ. ಏನಾಗೋದಿಲ್ಲ, ನೀವು ಗೆಲ್ತಿ ಅಂತ ಹೇಳ್ತೇನೆ. ಇದು ಭಾಳ ಇಂಪಾರ್ಟೆಂಟ್ ವಿಚಾರಗಳಿದೆ ಅಂತ. ಇದೀಗ ಕೈಲಾರ ರಾಜಗೋಪಾಲ್ ಭಟ್ ಅವರಿಂದ ವಾಸ್ತು ಗಿಡದಾನ ಪಡೆದಂತಹ ಗೌತಮ್ ಇದ್ದಾರೆ. ಇವರು ಮೂಲತಃ ಪುತ್ತೂರಿನವರು, ಬಟ್ ನೆಲೆಸಿರುವಂಥದ್ದು ಬೆಂಗಳೂರಲ್ಲಿ, ಅಲ್ಲಿ ಉದ್ಯೋಗ ಮಾಡ್ಕೊಂಡಿರುವಂಥವ್ರು. ಕೈಲಾರ ರಾಜಗೋಪಾಲ್ ಭಟ್ ಅವರ ವಾಸ್ತು ಗಿಡದ ಪ್ರಭಾವ ಎಲ್ಲರಿಗೂ ಗೊತ್ತಿರುವಂಥ ವಿಚಾರವೇ. ಈಗ ನೀವು ಇವರ ಕೈಯಿಂದ ವಾಸ್ತು ಗಿಡ ಪಡೆದು ಎಷ್ಟು ಟೈಮ್ ಆಗಿತ್ತು, ಇದು ನಿಮ್ಗಾಗಿರುವಂಥ ಪಾಸಿಟಿವ್ ರಿಸಲ್ಟ್ಗೆ ಏನು ಅನ್ನುವಂಥದ್ದು? ಆಲ್ಮೋಸ್ಟು ನನಗೆ ಒಂದೂವರೆ ವರ್ಷ ಆಯಿತು ತಗೊಂಡು. ಸ್ವಲ್ಪ ಆರೋಗ್ಯದ ಸಮಸ್ಯೆ ಮತ್ತು ವ್ಯವಹಾರ ಇದರಲ್ಲಿ ಸ್ವಲ್ಪ ಬಿಸ್ನೆಸ್ ಇದ್ದರು, ಸ್ವಲ್ಪ ಲಾಸ್ ಆಗ್ತಾಯಿತ್ತು. ಈಗ ಸ್ವಲ್ಪ ಆಲ್ಮೋಸ್ಟ್ ಕ್ಲಿಯರ್ ಆಗ್ತಾ ಬಂತು ಎಲ್ಲ. ಈಗ ಅವತ್ತಿಂದ ಇಲ್ಲಿಗೆ ಬಂದು ಒಂದು ತುಪ್ಪ ದೀಪ ಹಚ್ಚಿ ಹೋಗ್ಬೇಕು ಅಂತ ಕಾಯ್ತಾ ಇದ್ದೆ. ಇಷ್ಟ ತನಕ ಟೈಮ್ ಆಗಲಿರಲಿಲ್ಲ. ಲಾಸ್ಟ್ ಟೈಮ್ ಒಂದ್ಸರಿ ಫೋನ್ ಮಾಡಿದ್ದೆ, ಅವರು ಬ್ಯುಸಿ ಇದ್ದರು, ಬೇರೆ ಅವ್ರಿಗೆ ಸಂಡೇ ಎಲ್ಲ ಅಪಾಯಿಂಟ್ಮೆಂಟ್ ತೊಗೊಳ್ಬೇಕಾಗ್ತದೆ. ಹೀಗೆ ಹೋಗ್ಬೇಕಾದ್ರೆ ನಮ್ಮ ಮನೆಗೆ ಹೋಗ್ಬೇಕಾದ್ರೆ ಇದ್ದಾರಾ ಅಂತ ಕೇಳಿ ನೋಡುವ ಅಂತೇಳಿ ಫೋನ್ ಮಾಡಿದೆ. ಸರಿ ಬನ್ನಿ ಅಂತ ಹೇಳಿದರು. ದೂರದಿಂದ ಬಂದಿದ್ದೀರಲ್ಲ, ಬನ್ನಿ ಇಲ್ಲಿ, ಆಯಿತು ಬನ್ನಿ ಅಂತ ಹೇಳಿದರು. ಹಾಗೆ ಒಂದು ತುಪ್ಪ ದೀಪ ಹಚ್ಚಿ ಹೋಗುವ ಅಂತ ಬಂದಿದ್ದು. ಇಲ್ಲಿ ಮುಖ್ಯವಾಗಿ ನಿಮಗೆ ಹೇಗೆ ಗೊತ್ತಾಯಿತು ಇವ್ರ ಬಗ್ಗೆ, ಇವರು ಈ ಥರ ವಾಸ್ತು ಗಿಡವನ್ನು ಕೊಡ್ತಾರೆ, ಅದರಿಂದ ಪಾಸಿಟಿವ್ ರಿಸಲ್ಟ್ ಬರುತ್ತೆ ಅಂತ ಹೇಗೆ ಗೊತ್ತಾಯಿತು ನಿಮಗೆ? ಆ್ಯಕ್ಚುಲಿ ಯೂಟ್ಯೂಬಲ್ಲೇ ನೋಡಿ ಗೊತ್ತಾಗಿದ್ದು. ವಿಜೆ ವಿಖ್ಯಾತ್ ಅವರು ಯೂಟ್ಯೂಬರ್ ಒಂದು ವಿಡಿಯೋ ಹಾಕಿದ್ರು ಇದ್ರ ಬಗ್ಗೆ, ಯಾವ ಥರ ಇದೆ, ಯಾರಿಗೆಲ್ಲ ಇದು ಕೊಟ್ಟಿದ್ದಾರೆ. ಇವರು ಆಲ್ಮೋಸ್ಟು 40,000-50,000 ಗಿಡಗಳನ್ನು ಕೊಟ್ಟಿದ್ದಾರೆ. ಅದರ ದಾಖಲೆ ಎಲ್ಲ ಇವರ ಹತ್ರ ಇದೆ ಆಲ್ಮೋಸ್ಟು. ಯಾರಿಗೆಲ್ಲ ಬೇಕು ಅವರಿಗೆ ಕೊರಿಯರ್ ಮುಖಾಂತರ ಮಾಡಿ. ನಾನು ಆ್ಯಕ್ಚುಲಿ ಇಲ್ಲಿ ಬಂದು ತಗೊಂಡು ಹೋಗಬೇಕಿತ್ತು, ಬರಲಿಕ್ಕೆ ಆಗಲಿಲ್ಲ. ಇದರಲ್ಲಿ ಅವರಿಗೆ ಫೋನ್ ಮಾಡಿ ಬುಕ್ ಮಾಡಿ ಕೊರಿಯರಲ್ಲಿ ತರಿಸಿ ಮನೆಗೆ, ಅಲ್ಲಿಂದ ಪೂಜೆ ಮಾಡಿ, ಅದಾದಮೇಲೆ ಅದೇ ಸ್ವಲ್ಪ ಹಾಸ್ಪಿಟಲ್ದು ಇದೆಲ್ಲ ಇತ್ತು, ನನಗೆ ಬ್ಯಾಕ್ ಪೇನ್ ಎಲ್ಲ ಆಗಿ ಆಮೇಲೆ ಎಲ್ಲ ಕ್ಲಿಯರ್ ಆಯ್ತು. ಈಗ ಅದೇ ಖುಷಿಯಾಗಿದೆ. ವಾಸ್ತು ಗಿಡ ನಿಮ್ಮ ಹತ್ರ ಇದೆ, ನೀವು ಅದನ್ನು ಯಾವ ಥರ ಇಟ್ಕೋತಾ ಇದ್ದೀರಾ, ಅದಕ್ಕೆ ಏನೆಲ್ಲ ಸಿಸ್ಟಮನ್ನು ಹೇಳಿಕೊಟ್ಟಿದ್ದಾರೆ ಅವರು? ಆ್ಯಕ್ಚುಲಿ ಇವರು ಕೊರಿಯರ್ ಮಾಡಬೇಕಾದ್ರೆ ಒಂದು ಪತ್ರದಲ್ಲಿ ಅವ್ರದ್ದೊಂದು ಪೇಪರಲ್ಲಿ ಪ್ರಿಂಟೌಟ್ ಇದೆ, ಯಾವ ಥರ ಮಾಡಬೇಕು, ಅದನ್ನು ಯಾವ ಥರ ಇಡಬೇಕು, ಎಲ್ಲಿ ಇಡಬೇಕು, ಎಷ್ಟು ಅಡಿ ಎತ್ತರದಲ್ಲಿ ಇಡಬೇಕು, ಅದನ್ನು ಡೈಲಿ ಯಾವ ಥರ ನೀವು ಪೂಜೆ ಮಾಡಬೇಕು, ಅದಕ್ಕೆ ಒಂದು ಜಪನಾಮ ಅಂತ ಒಂದಿದೆ. ಅದನ್ನೆಲ್ಲ ಮಾಡಿಕೊಂಡು ಖುಷಿಯಾಗಿದ್ವಿ. ಓಕೆ, ಅಂತೂ ಆ ವಾಸ್ತುಗಳಿಂದ ನೀವು ಕೂಡ ಖುಷಿಯಾಗಿದ್ದೀರಾ? ಕಂಪ್ಲೀಟಾಗಿ ಎಲ್ಲ ಸಮಸ್ಯೆ ಬಗೆಹರಿತಾ ಬರ್ತಾ ಇದೆ? ಬಗೆಹರಿದಿದೆ ಆಲ್ರೆಡಿ. ಇದ್ರ ಬಗ್ಗೆ ನೀವು ಉಳಿದವ್ರಿಗೆ ಏನು ಹೇಳ್ತೀರಾ? ಇಲ್ಲ, ಇದು ತಗೊಂಡ್ರೆ ನಿಮ್ಮ ಏನೇನು ಪ್ರಾಬ್ಲಮ್ಗಳಿದೆ ಎಲ್ಲ ಕ್ಲಿಯರ್ ಆಗ್ತದೆ ಅಂತ ಒಂದು ಹೋಪ್ ಇದೆ ಎಲ್ರಿಗೂ. ನೋಡಿ, ಇದುವೇ ಆ ವಾಸ್ತು ಗಿಡ. ಇದಕ್ಕೆ ಅವರು ಪೂಜೆಯನ್ನು ಮಾಡಿ, ಅದಕ್ಕೆಲ್ಲ ಒಂದು ಪದ್ಧತಿ ಇದೆ, ಅದನ್ನು ಅನುಸರಿಸ್ಕೊಂಡು ಹೋಗಬೇಕು. ಹಾಗೆ ಹೋದಾಗ ಮಾತ್ರ ರಿಸಲ್ಟ್ ಸಿಗುತ್ತೆ. ಅದನ್ನು ಆಗಲೇ ಅವ್ರು ಹೇಳಿದರು, ಯಾವ ಥರ ಇಡಬೇಕು, ಯಾವ ಥರ ಪೂಜೆ ಮಾಡಬೇಕು, ಯಾವ ಥರ ಮಂತ್ರ ಪಠನೆ ಮಾಡಬೇಕು, ಎಲ್ಲವನ್ನು ಕೂಡ ಅವ್ರು ಹೇಳಿಕೊಡ್ತಾರೆ. ಸೊ ಅವರ ಸಂಪರ್ಕವನ್ನು ಮಾಡ್ಬೋದು. ಅವರ ಸಂಪರ್ಕ ನಂಬರ್ ಕೂಡ ನಾವು ಈ ನಮ್ಮ ಚಾನಲಲ್ಲಿ ಹಾಕ್ತೀವಿ, ಅದನ್ನು ನೋಡ್ಕೊಂಡು ಅವರ ಸಂಪರ್ಕವನ್ನು ಕೂಡ ಮಾಡ್ಬೋದು. ಒಟ್ಟಾರೆ ನೋಡ್ಬೋದು, ಈಗ ಅವರ ಈ ಒಂದು ಮನೆಯಲ್ಲಿ ಅವರ ದೇವರ ಆ ಮಂಟಪ ಇದೆ, ಅದರ ಸುತ್ತ ಒಂದು ವಾಸ್ತು ಗಿಡ ಕೂಡ ಇದೆ. ಅದಕ್ಕೆ ಕೂಡ ಆಗಲೇ ಹೇಳಿದೆ ಪೂಜೆಯನ್ನು ಮಾಡ್ತಾರೆ. ಸೊ ಎಲ್ಲಾದರೂ ಈ ವಾಸ್ತು ಗಿಡ ತೆಗೆದು ಹೋದ ನಂತರ ಏನಾದರೂ ಅವರಿಗೆ ಪಾಸಿಟಿವ್ ಫಲಶ್ರುತಿ ಬಂದಾಗ ಅವರು ಇಲ್ಲಿ ಬಂದು ತುಪ್ಪದ ದೀಪವನ್ನು ಹಚ್ಚಬೇಕಾಗತ್ತೆ. ಅಂದರೆ ನಾವು ನೆನೆಸ್ಕೊಂಡಂತಹ ಕಾರ್ಯ, ನಾವು ಕೈಗೊಂಡಂಥ ಕಾರ್ಯ ಅದು ಪೂರ್ಣ ಆಗಿದೆ, ಯಶಸ್ವಿ ಆಗಿದೆ ಅಂತ ಆದ ನಂತರ ಇವರನ್ನು ಸಂಪರ್ಕ ಮಾಡಿ ಈ ಹಿಂದೆ ಏನಿತ್ತು ಸಮಸ್ಯೆ, ಮುಂದೆ ಹೇಗಾಯಿತು ಎಲ್ಲವನ್ನು ಕೂಡ ಅವ್ರ ನಾವು ನಿರಂತರವಾಗಿ ಸಂಪರ್ಕದಲ್ಲಿ ಇರಬೇಕಾಗುತ್ತೆ. ಆನಂತರ ಇಲ್ಲಿ ಬಂದು ತುಪ್ಪ ದೀಪವನ್ನು ಹಚ್ಚಬೇಕಾಗುತ್ತೆ ಅನ್ನೋ ವಿಚಾರ ಕೂಡ ಅವ್ರು ಹೇಳಿರುವಂಥದ್ದು. ಒಟ್ಟಾರೆಯಾಗಿ ನಾವು ಅದೆಷ್ಟೇ ಹಣ ಇರ್ಬೋದು, ಅದೆಷ್ಟೇ ದೊಡ್ಡ ಮನೆ ಇರ್ಬೋದು, ಏನಿದು ಕೂಡ ನಮಗೆ ಮುಖ್ಯವಾಗಿ ಬೇಕಾಗಿರೋದು ಆರೋಗ್ಯ ಮತ್ತು ನೆಮ್ಮದಿ. ಆ ನೆಮ್ಮದಿ ಮತ್ತು ಆರೋಗ್ಯ ಬೇಕಾದಲ್ಲಿ ಇವರು ಈ ಒಂದು ಕೈಲಾರ ರಾಜಗೋಪಾಲ್ ಭಟ್ ಅವರು ಈ ವಾಸ್ತು ಗಿಡದ ಮೂಲಕ ನಿಮ್ಮ ಮನೆಗೆ ಕೊಡುವಂಥ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ಸೊ ಹಾಗಾಗಿ ಪ್ರತಿಯೊಬ್ಬರು ಕೂಡ ಯಾರಿಗೆಲ್ಲ ಕಷ್ಟ ಇದೆಯೋ, ಕಷ್ಟ ಸಾಮಾನ್ಯ, ಮನುಷ್ಯ ಹುಟ್ಟಿದ ಮೇಲೆ ಕಷ್ಟ ಇದ್ದೇ ಇರುತ್ತೆ, ಆದರೆ ಅದಕ್ಕೆ ಪರಿಹಾರ ಕೂಡ ಇರುತ್ತೆ. ಆ ಪರಿಹಾರವನ್ನು ಇವರು ಈ ವಾಸ್ತು ಗಿಡ ಮೂಲಕ ಕೊಡ್ತಾ ಇದ್ದಾರೆ.